ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬೆಂಡೆಕಾಯಿ ಸಾಂಬಾರ್. ಬೇಕಾಗಿರೋ ಪದಾರ್ಥ: ಒಂದು 1/4 kg ಬೆಂಡೆಕಾಯಿ, 1-2 ಈರುಳ್ಳಿ, 1 ಟೊಮ್ಯಾಟೊ, 1 ಬೌಲಷ್ಟು ತೊಗರಿಬೇಳೆ, 1 ಚಿಟಿಕೆ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಎಣ್ಣೆ ಮತ್ತು ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು. ಮೊದಲಿಗೆ ಕುಕ್ಕರ್ ಇಡೋಣ. ಬೇಳೆ ಕೂಗಿಸ್ಕೊಳ್ಳೋದಕ್ಕೆ ಸ್ಟವ್ ಹಚ್ಚಿ, ನಂತರ ಬೇಳೆ, 1 ಬೌಲಷ್ಟು ಬೇಳೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಇರುತ್ತಲ್ಲ, ಅರಿಶಿನ ಪುಡಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ ಹಾಕಿ ಒಂದು 3/4 ಲೀಟ್ರಷ್ಟು ನೀರು ಹಾಕಿ ಕೂಗೋದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ತರಕಾರಿ ಚೆನ್ನಾಗಿ ಬೇಯುತ್ತೆ, ಬೇಳೆ ಚೆನ್ನಾಗಿ ಬೇಯುತ್ತೆ, ಸ್ವಲ್ಪ ಡೈಜೆಷನ್ಗೆ ಒಳ್ಳೆಯದು ಅಂತೇಳಿ ಎಣ್ಣೆ, ಅರಿಶಿನ ಪುಡಿ, ಜೀರಿಗೆ ಹಾಕ್ತೀನಿ. ನಂತರ ಸ್ವಲ್ಪ ಸ್ಟವ್ ಜಾಸ್ತಿ ಮಾಡಿ 1 ಅಥವಾ 2 ವಿಷಲ್ಗೆ ಆಫ್ ಮಾಡಿ. ನಂತರ ಇಲ್ಲಿ ಬೆಂಡೆಕಾಯಿ ತೊಳೆದಿಟ್ಕೊಂಡಿರೋಂಥದ್ದನ್ನು 1 ಇಂಚ್ ಅಥವಾ 2 ಇಂಚು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬೆಂಡೆಕಾಯಿ ಕಟ್ ಮಾಡ್ಕೊಳ್ಳಿ. ಮತ್ತು ಒಂದು ಪಾತ್ರೆ ನೀರು ತಗೊಳ್ಳಿ, ಅದರಲ್ಲಿ ಹುಣಸೆಹಣ್ಣನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಕುಕ್ಕರ್ ಕೊಟ್ಟು ಆಫ್ ಮಾಡಿ 1 ಅಥವಾ 2 ವಿಷಲ್ ಆದ ತಕ್ಷಣ ಆಫ್ ಮಾಡಿ. ನಂತರ ಇಲ್ಲಿ ಹುಣಸೆಹಣ್ಣು ರಸ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಕುದಿಯೋಕೆ ಇಡೋಣ. ಇದೇ ಮೇಯ್ನ್ ಇಂಪಾರ್ಟೆಂಟು. ಬೆಂಡೆಕಾಯಿ ಹುರಿದಂಗೆ ಸಾಂಬಾರು ಮಾಡೋದಂದರೆ ಹೀಗೇ. ಆ ಹುಣಸೆಹಣ್ಣು ರಸಕ್ಕೆ ಕಟ್ ಮಾಡ್ಕೊಂತ ಬೆಂಡೆಕಾಯಿನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಅಲ್ಲಿರೋ ಲೋಳೆ ಎಲ್ಲ ಹೋಗುತ್ತೆ. ಮತ್ತು ಅಲ್ಲಿ ಕುದೀತಾ ಇರುತ್ತೆ. ಅದಕ್ಕೆ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಬೌಲಷ್ಟು ತೆಂಗಿನಕಾಯಿ, ಕಡಲೆ, ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಣ. ಕಾಯಿ, ಕಡಲೆ ಮತ್ತು ಈರುಳ್ಳಿ, ಟೊಮ್ಯಾಟೊ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ 1-2 ಸತಿ ಗ್ರೈಂಡ್ ಮಾಡಿ. ನೋಡಿ, ಇಷ್ಟಿದ್ದರೆ ಸಾಕು. ಈಗ ಬೆಂಡೆಕಾಯಿ ನೋಡಿ 5 ನಿಮಿಷ ಚೆನ್ನಾಗಿ ಬೆಂದಿದೆ. ನೋಡಿ, ಸ್ವಲ್ಪನೂ ಸ್ಟಿಕ್ನೆಸ್ ಇಲ್ಲ. ಈ ಥರ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸಿದ್ರೆ ಅದರಲ್ಲಿರೋ ಲೋಳೆ ಎಲ್ಲ ಹೋಗುತ್ತೆ. ಈಗ ಕುದ್ದಾಯಿತು, ಆಫ್ ಮಾಡೋಣ ಸ್ಟವ್ವು. ಈ ಕಡೆ ಕುಕ್ಕರು ಆರಿರುತ್ತೆ. ಮತ್ತು ಲಿಡ್ ಓಪನ್ ಮಾಡಿ. ನೋಡಿ, ಈ ಥರ ಎಲ್ಲ ಬೆಂದಿರುತ್ತೆ. ಅದಕ್ಕೆ ಮತ್ತೆ ಅದನ್ನು ಸ್ಟವ್ ಹಚ್ಚಿ ಕುದಿಯೋಕ್ಕಿಡೋಣ. ನೋಡಿ, ಈ ಥರ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಈಗ ಮತ್ತೆ ನಾವು ಬೆಂಡೆಕಾಯಿನ ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕೋದಕ್ಕೆ ಬೆಂಡೆಕಾಯಲ್ಲಿರೋ ಟೊಮೊಟೊ ಹುಣಸೆಹಣ್ಣು ರಸನ ಬಗ್ಸ್ಕೊಂಬಿಡೋಣ. ನಂತರ ಅದೇ ಬೆಂಡೆಕಾಯಿನ ತೆಗೆದು ಕುದೀತಿರೋ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿ ಕುದಿಸೋಣ. ಮತ್ತು ಚೆನ್ನಾಗಿ ಕುದೀತಾ ಇದೆ. ಕುದ್ದಿರೋ ಸಾಂಬಾರಿಗೆ 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ. ಒಬ್ಬೊಬ್ಬರು ಮಸಾಲೆಗೆ ರುಬ್ಬಕ್ಕೆ ಖಾರದ ಪುಡಿ ಹಾಕ್ತಾರೆ, ನಾನು ಹಂಗಲ್ಲ, ಸಾಂಬಾರಿಗೆ ಕುದಿಯೋಕ್ಕೆ ಹಾಕ್ತೀನಿ. ಖಾರದ ಪುಡಿ ಕುದ್ದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರು ರೆಡಿ. ಆಮೇಲೆ ಚೆನ್ನಾಗಿ ಕುದ್ದ ಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ಒಗ್ಗರಣೆಗೆ ಎಣ್ಣೆ, ಇಂಗು 1 ಚಿಟಿಕೆ, ಸಾಸಿವೆ 1 ಅರ್ಧ ಸ್ಪೂನು, ಜೀರಿಗೆ 1 ಅರ್ಧ ಸ್ಪೂನು, ಮತ್ತು ಕರಿಬೇವು ಸೊಪ್ಪು, ಒಣಮೆಣಸಿನಕಾಯಿ ಇಷ್ಟು ಒಗ್ಗರಣೆ ಮಾಡಿದ್ರೆ ಸಾಂಬಾರಿಗೆ ಒಗ್ಗರಣೆ ರೆಡಿ. ನೋಡಿ, ಬೆಂಡೆಕಾಯಿ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ. ನೋಡಿ, ಯಾವ ಥರ ಫ್ಲೋ ಆಗ್ತಿದೆ. ಲೋಳೆ ಅನ್ನೋದೇ ಇಲ್ಲ. ಇದೇ ಥರ ಬೆಂಡೆಕಾಯಿನ ಸಾಂಬಾರು ಮಾಡೋ ವಿಧಾನ ಸುಲಭವಾಗಿದೆ. ಈಗ ನೋಡಿ, ಅನ್ನದ ಜೊತೆ ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ರೆಡಿ. ಬೆಂಡೆಕಾಯಿ ಗೊಜ್ಜು ಮಾಡಿ ತಿಂತಾ ಇರ್ತೀರ, ಸಾಂಬಾರು ಹೇಗೆ ಮಾಡೋದು ಅನ್ನೋದು ಗೊತ್ತಿರಲ್ಲ, ಉರಿಬೇಕಲ್ಲ ಅನ್ನೋ ಹಿಂಸೆಗೆ ಅರ್ಧ ಸಾಂಬಾರು ಮಾಡಲ್ಲ. ಈ ಥರ ಮಾಡಿ ನೋಡಿ, ತುಂಬ ಈಸಿ ಇದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಆಗಿ ಇದೇ ಥರ ಬೇರೆ ಬೇರೆ ಥರ ಸಾಂಬಾರನ್ನ ಮಾಡಿ ತೋರಿಸ್ತೀನಿ. ಓಕೆ ಬಾಯ್.